ಕಬಡ್ಡಿ ಕಿಲಾಡಿಯ ರಾಕೇಶ್ ಪೂಜಾರಿ ಸಾವಿನ ನಂತರ ಯಾಕೆ ಸಾವಾಯಿತು, ಹೇಗೆ ಸಾವಾಯಿತು, ಇಷ್ಟು ಚಿಕ್ಕ ವಯಸ್ಸಿಗೆ 33-34 ವರ್ಷಕ್ಕೆ ಹೇಗೆ ಸತ್ತೋಗ್ತಾ ಇದ್ದಾರೆ, ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಯಾಕೆ ಇಷ್ಟರ ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ ಅಂತ ಎಲ್ಲರೂ ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಹೌದು, ನಮಗೆ ಗೊತ್ತಿರೋ ಹಾಗೆಯೇ ಸೆಲೆಬ್ರಿಟಿಗಳು ಸಾವನ್ನಪ್ತಾ ಇರೋದು, ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಮಾತ್ರ ನಮ್ಮ ಕಣ್ಣಿಗೆ ಕಾಣ್ತಿದೆ. ಬಟ್ ಸೆಲೆಬ್ರಿಟಿಗಳನ್ನು ಹೊರತುಪಡಿಸಿಯೂ ಕೂಡ 30, 35, 40 ಒಳಗಿನ ವಯಸ್ಸಿನವರು ತುಂಬ ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ತಿದ್ದಾರೆ. ಯಾಕೆ ಈ ಥರ ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ರಿಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಶಾಕಿಂಗ್ ಮತ್ತು ಬ್ರೇಕಿಂಗ್ ವಿಚಾರಗಳು ಗೊತ್ತಾಗಿದೆ. ನೀವೇನಾದರೂ ಕೋವಿಡ್ ಸಂದರ್ಭದಲ್ಲಿ ಈ ಒಂದು ಲಸಿಕೆಯನ್ನು ತೆಗೆದುಕೊಂಡಿದ್ರೆ ಇಂಥವರಿಗೆ ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ಕೆಲವು ವೈದ್ಯರು ದೃಢಪಡಿಸ್ತಾ ಇರೋದು. ಹಾಗಿದ್ರೆ ಕೋವಿಡ್ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಆ ವ್ಯಾಕ್ಸಿನಿಂದ ಏನು ಸಮಸ್ಯೆ ಆಗ್ತಾ ಇದೆ, ಯಾವ್ಯಾವ ಸೆಲೆಬ್ರಿಟಿಗಳಿಗೆ ಇದೇ ಥರ ಆಗಿದೆ, ವೈದ್ಯರು ಏನು ಹೇಳ್ತಾರೆ, ಈ ಎಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್ ವೀಕ್ಷಕರೇ, ಇದೊಂದು ವಿಚಾರ, ಈ ಒಂದು ರೇಷೋವನ್ನು ನೀವು ನೋಡಿದ್ರೆ ಖಂಡಿತವಾಗೂ ಶಾಕ್ ಆಗ್ತೀರಾ. 2024ರಿಂದ ಈ ಇಂಡಿಯಾದಲ್ಲಿ ಈ ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ನೋಡಿ, ಇದು ಈ ಹಿಂದೆ ಇದ್ದಂಥ ಕೇಸಸ್ಗೂ ಈಗಿರುವಂಥ ಕೇಸಸ್ಗೂ ಸಿಕ್ಕಾಪಟ್ಟೆ ಚೇಂಜಸ್ ಇದೆ. ಮೊದಲೆಲ್ಲ ನಾವು 15-20% ಈ 40 ಏಜಸ್ ಆದವರಲ್ಲಿ ಈ ಥರ ಹಾರ್ಟ್ ಅಟ್ಯಾಕ್ ಕೇಸಸ್ ಆಗೋದನ್ನ ನೋಡ್ತಾ ಇದ್ವಿ. ಅದು 2020ರಲ್ಲಿ 10-12% ಇತ್ತು ಈ ಹಾರ್ಟ್ ಅಟ್ಯಾಕ್ ಕೇಸಸ್ಸು. 2020-23ರಲ್ಲಿ 50% ಹಾರ್ಟ್ ಅಟ್ಯಾಕ್ ಪೇಷಂಟ್ಸು ಸಡನ್ನಾಗಿ ಡೆತ್ ಆಗಿರೋದಿದೆ. ಅದು ಈ 40, 30, 32 ಈ ಏಜ್ನಲ್ಲಿ. ಯಾಕೆ ಈ ಥರ ಆಗ್ತಾ ಇದೆ ಅಂತ ರಿಸರ್ಚನ್ನು ಮಾಡಿದಾಗ ಅಥವಾ ಒಂದು ವರದಿ ಹೇಳೋ ಪ್ರಕಾರ ನಾವು ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಶೀಲ್ಡ್ ಅನ್ನುವಂಥ ಒಂದು ಲಸಿಕೆಯನ್ನು ತೆಗೆದುಕೊಳ್ತಾ ಇದ್ವಿ. ಕೋವ್ಯಾಕ್ಸಿನ್, ಕೋವಿಡ್ ಶೀಲ್ಡ್ ಅಂತ ಏನು ಲಸಿಕೆಯನ್ನು ತೆಗೆದುಕೊಳ್ತಾ ಇದ್ವೋ ಅದರಲ್ಲಿ ತುಂಬ ಜನ ಫಸ್ಟ್ ಡೋಸ್, ಸೆಕೆಂಡ್ ಡೋಸ್ ಹಾಗೆಯೇ ಥರ್ಡ್ ಡೋಸ್ ತನಕನೂ ತೆಗೆದುಕೊಂಡಿದ್ದಾರೆ. ಯಾರೆಲ್ಲ ಈ 3 ಡೋಸ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೋ ಅವರು ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಜಾಸ್ತಿ ಆಗ್ತಾ ಇದೆ. ಅಂದರೆ ದಿಢೀರ್ ಅಂತ ಸಾವನ್ನಪ್ಪೋದು, ಮಲಗ್ದೋರಲ್ಲೇ ಸಾವನ್ನಪ್ಪೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ಸೊ ಅದು ನಮ್ಮ ಇಂಡಸ್ಟ್ರಿ ಅಂತ ಬಂದಾಗ ನಮಗೆ ತುಂಬ ಪರಿಚಯ ಆಗಿರೋರು ಅಥವಾ ನಾವು ಅವರನ್ನು ನೋಡ್ತಾ ಇರೋದ್ರಿಂದ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು, ಹೆಂಗೆ ಸತ್ತೋದ್ರು ಅಂತ ಯೋಚನೆ ಮಾಡ್ತೀವಿ. ಇದೇ ಥರ ನಿಮ್ಮ ಮನೆ ಪಕ್ಕದಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ಊರಲ್ಲಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು ಇದ್ದಾರೆ. ಸೊ ಈ ರೇಷೋ ನೋಡಿದಾಗ ನಾವು 2003ಕ್ಕೂ 2025ಕ್ಕೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. 40-50% ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ರೀಸನ್ನೇ ಈ ಕೋವಿಡ್ ಸಂದರ್ಭದಲ್ಲಿ ನಾವು ತೆಗೆದುಕೊಂಡಂಥ ಕೋವಿಡ್ ಶೀಲ್ಡ್ ಅನ್ನುವಂಥ ಲಸಿಕೆ. ವೈದ್ಯರು ಹೇಳ್ತಾರೆ ಈ ಲಸಿಕೆಯನ್ನು ತೆಗೆದುಕೊಂಡವರ ರಕ್ತ ತುಂಬ ತಿನ್ನಾಗಿರುತ್ತೆ. ಈ ಲಸಿಕೆಯನ್ನು ತೆಗೆದುಕೊಂಡ ನಂತರ ಅವರ ರಕ್ತ ಸಂಚಾರವೂ ಕೂಡ ತುಂಬ ತಿನ್ನಾಗಿ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅವ್ರುಗಳಿಗೆ ರಕ್ತ ಹೆಪ್ಪುಗಟ್ಟುವಂಥದ್ದಾಗೋದು, ಜೊತೆಗೆ ಸುಸ್ತಾಗೋದು, BP ಬರೋದು ಮತ್ತು ಹಾರ್ಟ್ ಅಟ್ಯಾಕ್ ಆಗೋದು, ಈ ಥರ ಕೇಸಸ್ಗಳು ಹೆಚ್ಚಾಗಿದೆ. ಅದರಲ್ಲೂ ಕೋವಿಡ್ ಲಸಿಕೆ ತೆಗೆದುಕೊಂಡ ನಂತರ ನಮ್ಮ ಯೂತ್ಸಲ್ಲಿ, ಅದರಲ್ಲೂ ಮೇಲ್ಸಲ್ಲಿ BP ಅನ್ನುವಂಥ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ತಾ ಇದೆ. BP ನಂತರ ಆಗ್ತಾ ಇರೋದೇ ಹಾರ್ಟ್ ಅಟ್ಯಾಕು. ಅತಿಯಾಗಿ ವರ್ಕೌಟ್ ಮಾಡ್ತಾ ಇರೋರಿಗೆ, ಜೊತೆಗೆ ನಿದ್ರೆ ಇಲ್ಲದೆ ಇರೋರಿಗೆ, ಸ್ಟ್ರೆಸ್ಫುಲ್ ಲೈಫ್ ಆಗಿರೋರಿಗೆ, ಈ ಥರ ಇರೋರಲ್ಲಿ ಇದು ಬೇಗ ಕಾಣಿಸ್ಕೊಳ್ತಾ ಇದೆ. ಇದೆಲ್ಲದಕ್ಕೂ ರೀಸನ್ ಈ ಕೋವಿಡ್ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಚುಚ್ಚುಮದ್ದು ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗೆ ನಾವು ನೋಡೋದಾದರೆ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ಕೂಡ ಹಾಗೇನೆ. ಅವರು ಫಾರಿನಿಗೆ ಹೋಗ್ತಾರೆ, ಅಲ್ಲಿ ಎಂಜಾಯ್ ಮಾಡ್ತಾರೆ, ಆಮೇಲೆ ಮಲಗ್ತಾರೆ, ಬೆಳಗ್ಗೆ ಎದ್ದೇಳೋದೇ ಇಲ್ಲ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾರೆ. ಅವ್ರ ಏಜು ಏನು 35-36 ಇತ್ತು ಅಷ್ಟೇ. ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆದರು? ಒಂದು ಕೆಟ್ಟ ಚಟ ಅನ್ನೋದು ಇರಲಿಲ್ಲ. ಆಮೇಲೆ ಅವ್ರು ಸಣ್ಣ ಆಗಿದ್ರು, ಅದಕ್ಕೆ ಅಂತ ಒಂದಷ್ಟು ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ರು, ವರ್ಕೌಟ್ ತುಂಬ ಜಾಸ್ತಿ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಸೊ ರಕ್ತ ಹೆಪ್ಪುಗಟ್ಟಂಗಾಗಿ ವರ್ಕೌಟ್ ಜಾಸ್ತಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಥರದೊಂದು ಡೆವಲಪ್ಮೆಂಟ್ ಆಗಿರ್ಬೋದು ಅನ್ನೋದು ಆಗಲೂ ಕೂಡ ಚರ್ಚೆ ಆಗಿತ್ತು. ಆಮೇಲೆ ಚಿರಂಜೀವಿ ಸರ್ಜಾ ಅವರು ಕೂಡ ಹಾಗೇನೆ. ಚಿರಂಜೀವಿ ಸರ್ಜಾ ಅವರು ಸಾವನ್ನಪ್ಪಿದಾಗ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ. ಇಷ್ಟು ಚಿಕ್ಕ ವಯಸ್ಸಿಗೆ ಹೆಂಗೆ ಸಾಧ್ಯ? ಅವ್ರಿಗೂ 30+ ಇತ್ತು, ಹೇಗೆ ಸಾಧ್ಯ ಆಗತ್ತೆ? ಹಾರ್ಟ್ ಅಟ್ಯಾಕು ಅಂತಂದರೆ ಹೆಂಗೆ? ಕೂತಿದ್ದಲ್ಲೇ ಬಿದ್ದೋದ್ರು ಅಂತ ಹೇಳ್ತಾರೆ, ಎದೆ ನೋವು ಕಾಣಿಸ್ಕೊಂತು ಅಂತ ಹೇಳ್ತಾರೆ.
ಬಟ್ ಈ ರೀತಿಯಾಗಿ ಹೆಂಗಾಗಕ್ಕೆ ಸಾಧ್ಯ ಅಂತ ಕೂಡ ತುಂಬ ಜನ ಪ್ರಶ್ನೆ ಮಾಡಿದ್ದಿದೆ. ಅವ್ರ ವಿಚಾರದಲ್ಲೂ ನಾನಾ ರೀತಿ ಚರ್ಚೆಗಳಾಯಿತು. ಇಲ್ಲ ಅವರು ಇನ್ನೇನೋ ಅಡಿಕ್ಷನ್ ಆಗಿದ್ರು, ಇಲ್ಲ ಅವರೇನೋ ಬೇರೆ ಥರದ್ದು ಹವ್ಯಾಸ ಇತ್ತು, ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿರಲಿಲ್ಲ, ಸಿಕ್ಕಾಪಟ್ಟೆ ನಾನ್ ವೆಜ್ ತಿಂತಾಯಿದ್ರು, ನಾನ್ ವೆಜ್ ಪ್ರಿಯ ಆಗಿದ್ದರು, ಲೈಫ್ ಸ್ಟೈಲ್ ಮೇಂಟೈನ್ ಮಾಡಲಿಲ್ಲ, ಅದಕ್ಕೆ ಹೀಗಾಯಿತು ಅಂತ. ಅದಾದಮೇಲೆ ಇಡೀ ಕರ್ನಾಟಕ ಶೋಕ ಸಾಗರದಲ್ಲಿ ಮುಳುಗಿದ್ದು ಅದು ನಮ್ಮ ಅಪ್ಪುವನ್ನು ನಾವು ಕಳ್ಕೊಂಡಾಗ, ಪುನೀತ್ ರಾಜ್ಕುಮಾರ್ ಅವರು ಡೆತ್ ಆದಾಗ. ಪುನೀತ್ ರಾಜ್ಕುಮಾರ್ ಅವರು ಹಾಗೆ ನೋಡಿದ್ರೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದವರು, ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಾ ಇದ್ದವರು, ಹೆಲ್ದಿ ಫುಡ್ ತಗೊಳ್ತಾ ಇದ್ದವರು, ಪ್ರತಿನಿತ್ಯ ವರ್ಕೌಟ್ ಮಾಡ್ತಾ ಇದ್ದವರು, ಬೇರೆ ಥರದ ಅಡಿಕ್ಷನ್ ಇದ್ದರೂ ಅದು ಲಿಮಿಟೆಡ್ ಆಗಿತ್ತು, ಅವ್ರಿಗೆ ಗೊತ್ತಿತ್ತು ಹೇಗಿರಬೇಕು ಅಂತ. ಇದೇ ಪುನೀತ್ ರಾಜ್ಕುಮಾರ್ ಅವರು ಕೋವಿಡ್ ಲಸಿಕೆಯ ರಾಯಭಾರಿ ಆಗಿದ್ರು. ನಾನು ತಗೊಂಡಿದ್ದೀನಿ ಲಸಿಕೆ, ನೀವು ತಗೊಂಡ್ಲೇಬೇಕು, ಇದು ನಮ್ಮ ಜೀವವನ್ನು ಉಳಿಸುತ್ತೆ ಅಂತ ಹೇಳಿದರು. ಅಪ್ಪುನ ಕಳ್ಕೊಂಡಾಗಂತೂ ಈ ಕೋವಿಡ್ ಲಸಿಕೆ ಬಗ್ಗೆ ತುಂಬ ಅಂದರೆ ತುಂಬ ಚರ್ಚೆಗಳಾಗಿದ್ವು. ಸೊ ಅಲ್ಲಿಗೆ ನಾವು ಈ ಎಲ್ಲ ವಿಚಾರವನ್ನು ನೋಡಿದಾಗ ಕೋವಿಡ್ ಸಂದರ್ಭದಲ್ಲಿ ಯಾರೆಲ್ಲ ಕೋವಿಡ್ ಶೀಲ್ಡ್ ತೆಗೆದುಕೊಂಡಿದ್ದಾರೋ ಅವ್ರು ಒಂದು ಸ್ವಲ್ಪ ಲೈಫ್ ಸ್ಟೈಲಲ್ಲಿ ಚೇಂಜ್ ಮಾಡ್ಕೊಳ್ಳೇಬೇಕಾಗತ್ತೆ. ಉತ್ತಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ನಿದ್ದೆನ 8 ಅವರ್ಸ್ ಮಾಡೋದು, ಊಟ ತಿಂಡಿನ ಇನ್ ಟೈಮಿಗೆ ಮಾಡೋದು, ಲೈಟಾಗಿ ವರ್ಕೌಟ್ ಮಾಡೋದು, ಇದು ಮಾಡಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಸಾವನ್ನಪ್ಪಬೇಕಾದ ಪರಿಸ್ಥಿತಿ ಬರುತ್ತೆ. ಈಗ ರಾಕೇಶ್ ಪೂಜಾರಿ ಸಾವಿನ ನಂತರ ಈ ಚರ್ಚೆಗಳು ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಇದು ನಿಮಗೂ ಕೂಡ ಅನಿಸಿದೆಯಾ? ಅಥವಾ ನಿಮ್ಮ ಅಕ್ಕಪಕ್ಕ ಮನೆ, ನಿಮ್ಮ ಊರಲ್ಲೂ ಕೂಡ ಅತಿ ಚಿಕ್ಕ ವಯಸ್ಸಿಗೆ ಯಾರಾದರೂ ಇದೇ ಥರ ಡೆತ್ ಆಗಿದ್ದಾರೆ? ಈ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.